ಫ್ರೆಂಡ್ಸ್, ನಾನು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೇನೆ. ಅಲ್ಲಿ ನೇರವಾಗಿ ಇಲ್ಲಿ ಕೆಳಗಡೆ ನೋಡ್ಬೋದು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತಿದೆ. ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಸ್ಕ್ರೀನ್ ಬಂತು. ಅದೇ ಥರ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ನಮ್ಮ ಅಕೌಂಟ್ ನಂಬರ್, ಸಿಫ್ಟ್ ನಂಬರ್, ಬ್ರಾಂಚ್ ಕೋಡ್ ಮತ್ತು ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನನ್ನ ಅಕೌಂಟ್ ನಂಬರ್, ಸಿಫ್ಟ್ ನಂಬರ್, ಬ್ರಾಂಚ್ ಕೋಡ್ ಹಾಕಿ ಸಬ್ಮಿಟ್ ಕೊಡ್ತೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಡೀಟೇಲ್ಸನ್ನು ಹಾಕಿದ್ದೇನೆ. ಅದೇ ಥರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಮತ್ತು ಇಲ್ಲಿ ಫೆಸಿಲಿಟಿ ರಿಕ್ವೈರ್ಡ್ ಅಂತಿದೆಯಲ್ಲ ಅಲ್ಲಿ ಫುಲ್ ಟ್ರಾನ್ಸಾಕ್ಷನನ್ನು ಸೆಲೆಕ್ಟ್ ಮಾಡಿ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಐ ಅಗ್ರಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಐ ಅಗ್ರಿ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಖಾತೆಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPಯನ್ನು ಇಲ್ಲಿ ಹಾಕಿ ಕನ್ಫರ್ಮ್ ಕೊಡೋಣ. ಕನ್ಫರ್ಮ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ATM ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇದೆ. ನನ್ನ ಹತ್ರ ATM ಕಾರ್ಡ್ ಡೀಟೇಲ್ಸ್ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ATM ಕಾರ್ಡ್ನ ಡೀಟೇಲ್ಸ್ ಬಂತು. ಅದೇ ಥರ ATM ಕಾರ್ಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ನನ್ನ ATM ಕಾರ್ಡ್ನ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತಿದೆಯಲ್ಲ ಅದನ್ನು ಕೊಡಬೇಕಾಗುತ್ತೆ. ಆಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ಕಾರ್ಡ್ ಹೋಲ್ಡರ್ ಡೀಟೇಲ್ಸ್ ಕೇಳ್ತಾ ಇದೆ. ಹೆಸರು ಮತ್ತು ಪಿನ್ನು, ATM ಪಿನ್ನು ಮತ್ತು ಕಾರ್ಡ್ ವ್ಯಾಲಿಡೇಟು, ಅದೇ ಥರ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಕಾರ್ಡ್ ಡೀಟೇಲ್ಸ್ ಹಾಕಿ ಮತ್ತು ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ನೋಡ್ಬೋದು ಪ್ರೊಸೀಡ್ ಆದಮೇಲೆ ಯುವರ್ ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಈಸ್ ಸಕ್ಸಸ್ಫುಲಿ ಅಂತ ಸ್ಕ್ರೀನ್ ಬಂತು. ಅದೇ ಥರ ನಾವು ಇದರಲ್ಲಿ 1 ನಿಮಿಷಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಯಾವುದು ರಿಫ್ರೆಶ್ ಮಾಡ್ಬೋದು ಮತ್ತು ಏನು ಮಾಡ್ಬೋದು, ಜಸ್ಟ್ ಅಷ್ಟೇ ವೇಟ್ ಮಾಡಬೇಕಾಗುತ್ತೆ. ನೋಡ್ಬೋದು ನಮಗೆ ನೆಕ್ಸ್ಟು ನಮ್ಮ ಯೂಸರ್ ನೇಮ್ ಸ್ಕ್ರೀನ್ ಬರುತ್ತೆ. ನೋಡ್ಬೋದು ನಮಗೆ ಯಾವ ಥರ ಯೂಸರ್ ನೇಮ್ ಇಟ್ಕೋಬೇಕೋ ಆ ಥರ ಯೂಸರ್ ನೇಮ್ ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಚೆಕ್ ಯೂಸರ್ ನೇಮ್ ಅವೈಲೇಬಲಿಟಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ನಾವು ನನ್ನ ಯೂಸರ್ ನೇಮ್ ಹಾಕಿ ಚೆಕ್ ಯೂಸರ್ ನೇಮ್ ಅವೈಲೇಬಿಲಿಟಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನು ಹಾಕಿರುವಂಥ ಯೂಸರ್ ನೇಮ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದೆ. ಅದೇ ಥರ ನೀವು ಕೂಡ ಅದು ಯೂಸರ್ ನೇಮ್ ಗ್ರೀನಲ್ಲಿ ಬರಬೇಕು. ಬಂದರೆ ಯೂಸರ್ ನೇಮ್ ಅವೈಲೇಬಲ್ ಇದೆ ಅಂತ ಅರ್ಥ ಆಗುತ್ತೆ. ಅದೇ ಥರ ಇಲ್ಲಿ ಕೆಳಗಡೆ ನಮ್ಮ ಲಾಗಿನ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಇಲ್ಲಿ ನಮ್ಮ ಲಾಗಿನ್ ಪಾಸ್ವರ್ಡ್, ನ್ಯೂ ಲಾಗಿನ್ ಪಾಸ್ವರ್ಡ್ ಮತ್ತು ಇಲ್ಲಿ ಸೇಮ್ ಕನ್ಫರ್ಮ್ ಲಾಗಿನ್ ಪಾಸ್ವರ್ಡ್ ಸೇಮ್ ಎರಡನ್ನು ಸೇಮ್ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ನೋಡಿ ಇವಾಗ ನಾನು ಎರಡನ್ನು ಸೇಮ್ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಬರ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ನನ್ನ ಯೂಸರ್ ID ಪಾಸ್ವರ್ಡ್ ಹೊಸದಾಗಿ ನನ್ನ ಯುನೋ ಆ್ಯಪಿನ ಯೂಸರ್ ID ಪಾಸ್ವರ್ಡನ್ನು ಇಲ್ಲಿ ಪಡೆದುಕೊಂಡಿದ್ದೇನೆ. ಈ 2 ಯೂಸರ್ ID ಪಾಸ್ವರ್ಡನ್ನು ತೆಗೆದುಕೊಂಡು ಹೋಗಿ ನನ್ನ ಯುನೋ ಆ್ಯಪಿನಲ್ಲಿ ಲಾಗಿನ್ ಮಾಡಿದರೆ ನನ್ನ ಯುನೋ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿ ರಿಜಿಸ್ಟ್ರೇಷನ್ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.